Divine Grace Igniter. ಸಂತ ವನದ ಚಿನ್ನಪ್ಪರವರ ಪ್ರಾರ್ಥನೆ ಮತ್ತು ದೈವಾನುಗ್ರಹ. ಸಂತ ವನದ ಚಿನ್ನಪ್ಪರವರು ತಮ್ಮ 20ನೆಯ ವಯಸ್ಸಿನಲ್ಲಿ ಸಹೋದರಿಯ ಗಂಡನ ದ್ರೋಹದಿಂದಲೂ ಮತ್ತು ಕ್ರೈಸ್ತರ ಕಗ್ಗೊಲೆಗಾರನಾದ ದೇಸಿಯುಸ್ನ ಚಿತ್ರಹಿಂಸೆಯಿಂದಲೂ ತಪ್ಪಿಸಿಕೊಳ್ಳುವ ಸಲುವಾಗಿ ವನಕ್ಕೆ ಓಡಿ ಹೋದರು. ಏಕಾಂತ ಪ್ರದೇಶದಲ್ಲಿದ್ದ ಒಂದು ಗುಹೆಯಲ್ಲಿ ಆಶ್ರಯ ಪಡೆದುಕೊಂಡರು. ಅದರ ಸಮೀಪದಲ್ಲಿಯೇ ಒಂದು ಈಚಲ ಮರವಿತ್ತು ಮತ್ತು ನೀರಿನ ಝರಿ ಇತ್ತು. ಅಲ್ಲಿ ಕೆಲವು ವರ್ಷಗಳ ಕಾಲ ಧ್ಯಾನದಲ್ಲೂ ತಪಸ್ಸಿನಿಂದಲೂ ತಮ್ಮ ಪ್ರಕೃತಿಯಲ್ಲಿಯೇ ದೇವರ ಪ್ರಸನ್ನತೆಯ ಸೂಕ್ಷ್ಮತೆಯನ್ನು ಅನುಭವಿಸತೊಡಗಿದರು. ಅವರ ಆಧ್ಯಾತ್ಮಿಕತೆಯ ಅನುಭವ ಅಮೋಘವಾದಂತೆ ಅವರು ಮರಳಿ ಸಮಾಜದತ್ತ ಹಿಂತಿರುಗಲು ಇಚ್ಛಿಸಲಿಲ್ಲ. ಬದಲಿಗೆ ವನದಲ್ಲಿಯೇ ಇದ್ದು ಒಳ್ಳೆಯ ಸಮಾಜಕ್ಕಾಗಿ ನಿರಂತರ ಪ್ರಾರ್ಥಿಸಲು ನಿರ್ಧರಿಸಿದರು. ಸುಮಾರು 43 ವರ್ಷಗಳ ಕಾಲ ಈಚಲ ಮರದ ಹಣ್ಣುಗಳನ್ನು ತಿಂದು ಬದುಕುತ್ತಿದ್ದರು. ಆ ಬಳಿಕ ದೇವರ ಅನುಗ್ರಹದಿಂದ ಪ್ರತಿದಿನ ಒಂದು ಕಾಗೆ ಸಂತರಿಗೆ ಅರ್ಧ ರೊಟ್ಟಿಯನ್ನು ತಂದುಕೊಡುತ್ತಿತ್ತು. 90 ವರ್ಷಗಳ ಕಾಲ ಅರ್ಧ ರೊಟ್ಟಿಯನ್ನು ತಿಂದು ಆಧ್ಯಾತ್ಮಿಕ ಜೀವನ ನಡೆಸುತ್ತಿರಲು ಯಾವ ಮನುಜನ ಕಣ್ಣಿಗೂ ಕಾಣಿಸುತ್ತಿರಲಿಲ್ಲ. ಕೊನೆಗೊಮ್ಮೆ ದೇವರೇ ಅವರನ್ನು ಸಂತ ವನದ ಅಂತೋನಿಯವರಿಗೆ ತೋರಿಸಿಕೊಡುತ್ತಾರೆ. ಸಂತ ವನದ ಚಿನ್ನಪ್ಪರವರೇ, ನಮಗಾಗಿ ಪ್ರಾರ್ಥಿಸಿರಿ.